ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಸಿಂಗ್ ಡಿಸಿಷನ್ಸ್ ಮೇಲೆ ಪ್ರಾಬ್ಲಮ್ನ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸಲ್ಲಿ ಇಲ್ಲಿ ಈ ಪ್ರಾಬ್ಲಮ್ ಏನಿದೆ ಅಂತಂದರೆ, ಇಫ್ ದ ಕಂಬೈನ್ಡ್ ಲಿವರೇಜ್ ಆ್ಯಂಡ್ ಆಪರೇಟಿಂಗ್ ಲಿವರೇಜ್ ಆಫ್ ಎ ಕಂಪನಿ ಆರ್ 2.5 and 1.25 respectively, find the financial leverage and PV ratio. Give that the equity dividend per share is rupees 2. Interest payable per year is rupees 1 lakh. Total fixed cost rupees 50,000 and sales is rupees 10 lakh. So ಇಲ್ಲಿ ಏನಂತ ಅಂದರೆ, ಒಂದು ಕಂಪನಿನಲ್ಲಿ ಆಲ್ರೆಡಿ ಕಂಬೈನ್ಡ್ ಲಿವರೇಜ್ ಆ್ಯಂಡ್ ಆಪರೇಟಿಂಗ್ ಲಿವರೇಜ್ ಎಷ್ಟಿದೆ ಅಂತಂದರೆ 2.5 ಆ್ಯಂಡ್ ಆಪರೇಟಿಂಗ್ ಲಿವರೇಜ್ 1.25 ಇದೆ. ಅಂದರೆ ಇಲ್ಲಿ ಗಿವನಲ್ಲಿ ಬರ್ಕೊಂಡಿದ್ದೀನಿ ನೋಡಿ. CL ಬಂದು 2.5 ಕಂಬೈನ್ಡ್ ಲಿವರೇಜ್ ಆ್ಯಂಡ್ OL ಬಂದು ಆಪರೇಟಿಂಗ್ ಲಿವರೇಜ್ 1.25 ಇದೆ. ಆ್ಯಂಡ್ ಇಲ್ಲಿ ಫೈಂಡ್ ಔಟ್ ದ ಫೈನಾನ್ಷಿಯಲ್ ಲಿವರೇಜಸ್ ಅಂತ ಕೇಳಿದ್ದಾರೆ. ಇಲ್ಲಿ ಫೈನಾನ್ಷಿಯಲ್ ಲಿವರೇಜ್ನ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಗಿವ್ ದಟ್ ದ ಈಕ್ವಿಟಿ ಡಿವಿಡೆಂಡ್ ಪರ್ ಶೇರ್ ಈಸ್ rupees 2 ಅಂತ. ಸೊ ಇಲ್ಲಿ ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ ಅಂತಂದರೆ ಪರ್ ಶೇರ್ಗೆ 2 rupees ಇದೆಯಂತೆ. ಅದಾದಮೇಲೆ ನೆಕ್ಸ್ಟು ಇಂಟ್ರೆಸ್ಟ್ ಈಸ್ ಪೇಯಬಲ್ ಪರ್ ಇಯರ್. ಇಂಟ್ರೆಸ್ಟ್ ಎಷ್ಟು ಅಂತ ಅಂದರೆ 1 lakh ಆ್ಯಂಡ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಅಂತಂದರೆ 50,000 ಆ್ಯಂಡ್ ಸೇಲ್ಸು 10 lakh ಇದೆ. ಸೊ ಇದ್ರ ಇನ್ಫಾರ್ಮೇಷನಲ್ಲೇ ನಾವು ಫೈನಾನ್ಷಿಯಲ್ ಲಿವರೇಜ್ ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಇಲ್ಲಿ ನಮಗೆ ಕಂಬೈನ್ಡ್ ಲಿವರೇಜ್ ಫಾರ್ಮುಲಾ ಏನಂತ ಅಂದರೆ, ಕಂಬೈನ್ಡ್ ಲಿವರೇಜ್ ಈಸ್ ಈಕ್ವಲ್ ಟು ಫೈನಾನ್ಷಿಯಲ್ ಲಿವರೇಜ್ ಇಂಟು ಆಪರೇಟಿಂಗ್ ಲಿವರೇಜ್ ಅಂತ ತಗೊಳ್ಳಿ. ಇದು ಕಂಬೈನ್ಡ್ ಲಿವರೇಜ್. ಯಾಕಂದರೆ ಇಲ್ಲಿ ನಾವು ಫಸ್ಟ್ ಏನಂತಂದರೆ ಫೈನಾನ್ಷಿಯಲ್ ಲಿವರೇಜ್ನ ಫೈಂಡ್ ಔಟ್ ಮಾಡಬೇಕು. ಕಂಬೈನ್ಡ್ ಲಿವರೇಜ್ ಎಷ್ಟಿದೆ ಅಂತಂದರೆ 2.5 ಇದೆ. ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಗೊತ್ತಿಲ್ಲ, ಎಕ್ಸ್ ಅಥವಾ FL ಅಂತ ತಗೊಳ್ಳಿ. ಇಂಟು ಆಪ್ರೇಟಿಂಗ್ ಲಿವರೇಜ್ ಎಷ್ಟಿದೆ ಅಂತ ಅಂದರೆ 1.25 ಇದೆ. ಸೊ ಇದಾದಮೇಲೆ ನೆಕ್ಸ್ಟು 2 ಆಸ್ ಇಟ್ ಈಸ್ ತಗೊಳ್ಳಿ. ಇದನ್ನು ಈಸ್ ಈಕ್ವಲ್ ಟು ಇಂದ ಈ ಕಡೆ ತಂದರೆ ಡಿವೈಡೆಡ್ ಬೈ ಆಗುತ್ತೆ. 1.25 ಈಸ್ ಈಕ್ವಲ್ ಟು FL. ಆರ್ ನಾವು ಈ ರೀತಿನೂ ಬರೀಬೋದು. FL ಈಸ್ ಈಕ್ವಲ್ ಟು 2.5 ಡಿವೈಡೆಡ್ ಬೈ 1.25 ಅದು ಮಾಡಿದ್ರೆ ನಮಗೆ ಫೈನಾನ್ಷಿಯಲ್ ಲಿವರೇಜ್ ಎಷ್ಟಾಗುತ್ತೆ ಅಂದರೆ 2 times ಆಗುತ್ತೆ. ಅಂದರೆ ಇಲ್ಲಿ ಏನಂತಂದರೆ ಕಂಬೈನ್ಡ್ ಲಿವರೇಜ್ ಫಾರ್ಮುಲಾ ಬರೀರಿ. CL ಈಸ್ ಈಕ್ವಲ್ ಟು FL ಇಂಟು OL. ಸೊ CL 2.5 ಆಲ್ರೆಡಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಲಿವರೇಜ್ ಗೊತ್ತಿಲ್ಲ. ಆ್ಯಂಡ್ ಆಪ್ರೇಟಿಂಗ್ ಲಿವರೇಜು 1.25 ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಬ್ರಾಕೆಟಿಂದ ಈ ಈಸ್ ಈಕ್ವಲ್ಟಿಂದ ಇದನ್ನು 1.25 ತೊಗೊಂಡ್ರೆ ಇಲ್ಲಿ 1.25 ಬರುತ್ತೆ. ಸೊ ಇಲ್ಲಿ 2.5 ಡಿವೈಡೆಡ್ ಬೈ 1.25 ಮಾಡಿದ್ರೆ ನಮಗೆ ಟೋಟಲ್ 2 times ಬಂದು ಫೈನಾನ್ಷಿಯಲ್ ಲಿವರೇಜ್ ಆಗುತ್ತೆ. ಇವಾಗ ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಮಾಡಬೇಕು. ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಿಮಗೆ ಫಾರ್ಮುಲಾ ಕೊಟ್ಟಿದೆ. ಇಲ್ಲಿ ಏನಂತ ಅಂದರೆ ಸೇಲ್ಸ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಒಂದು ನಮಗೆ ವೇರಿಯಬಲ್ ಕಾಸ್ಟ್ ಬೇಕು ಅಥವಾ ಕಾಂಟ್ರಿಬ್ಯೂಷನ್ ಬೇಕು. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಫೈಂಡ್ ಔಟ್ ಮಾಡಿದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಮಾಡೋಕ್ಕಾಗತ್ತೆ. ಸೊ ಯಾವ ರೀತಿ ಅಂದರೆ ಆಪ್ರೇಟಿಂಗ್ ಲಿವರೇಜ್ ತಗೊಳ್ಳಿ. ಆಪ್ರೇಟಿಂಗ್ ಲಿವರೇಜ್ ಎಷ್ಟರಲ್ಲಿ ಬರುತ್ತೆ ಅಂದರೆ ಈ ಸೇಲ್ಸಿಂದ ಅಪ್ ಟು EB80 ತನಕ ಆಪ್ರೇಟಿಂಗ್ ಲಿವರೇಜ್ ಬರುತ್ತೆ. ಸೊ ಇವಾಗ ನಮಗೆ ಸೇಲ್ಸ್ ಇದೆ, ಫಿಕ್ಸ್ಡ್ ಕಾಸ್ಟ್ ಇದೆ, ವೇರಿಯಬಲ್ ಕಾಸ್ಟು ಕಾಂಟ್ರಿಬ್ಯೂಷನ್ನು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಹಂಗಾಗಿ ನಾವು ಈ ಫಾರ್ಮುಲಾನ ತೊಗೊಳ್ಳೋಣ. ಆಪ್ರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನಂತ ಅಂದರೆ ಆಪ್ರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EB80 ಬರುತ್ತೆ. ಸೊ ಇಲ್ಲಿ ಆಪ್ರೇಟಿಂಗ್ ಲಿವರೇಜ್ ಕಾಂಟ್ರಿಬ್ಯೂಷನ್ EB80ನಲ್ಲಿ ನಮಗೆ ಆಲ್ರೆಡಿ ಏನಂತಂದರೆ EB80. ಸೊ ಇಲ್ಲಿ EB80ನಲ್ಲಿ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ EB80 ಸಿಗುತ್ತೆ. ಸೊ ಇಲ್ಲಿ ಏನಂತಂದರೆ EB80ಗೆ ಏನು ಫಾರ್ಮುಲಾ ಬರುತ್ತೆ ಅಂದರೆ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಅಂದರೆ ಇಲ್ಲಿ ಇದೆಯಲ್ವಾ, ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಈ EB80 ಸಿಗುತ್ತೆ. ಸೊ ಹಂಗಾಗಿ ಇಲ್ಲಿ EB80ಗೆ ಏನು ಫಾರ್ಮುಲಾ ಬರುತ್ತೆ ಅಂದರೆ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಅಂತ ತಗೊಳ್ಳಿ. ಅದಾದಮೇಲೆ ಆಪ್ರೇಟಿಂಗ್ ಲಿವರೇಜ್ ಕೊಟ್ಟಿದ್ರ ಪ್ರಕಾರ 1.25 ಇದೆ, ಈಸ್ ಈಕ್ವಲ್ ಟು C ಅಂತ ತಗೊಳ್ಳಿ. ಕಾಂಟ್ರಿಬ್ಯೂಷನ್ ಇಲ್ಲೂ ಕಾಂಟ್ರಿಬ್ಯೂಷನ್ C ಅಂತ ತಗೊಳ್ಳಿ. ಫಿಕ್ಸ್ಡ್ ಕಾಸ್ಟ್ ನಮ್ಗೆ ಆಲ್ರೆಡಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 50,000. ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಏನಂತ ಅಂದರೆ 1.25 ಇಂಟು C ಮಾಡಿದ್ರೆ 1.25 C ಬರುತ್ತೆ. ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಆಗುತ್ತೆ 1.25. ಸೊ ಇಲ್ಲಿ ಒಂದ್ಸರಿ ನೋಡಿ, 1.25 ಇಂಟು 50,000 ಮಾಡಿದ್ರೆ ನಮಗೆ 62,500 ಬರುತ್ತೆ. ಸೊ ಇಲ್ಲಿ 1 ಏನಿಲ್ಲ ಅಂತಂದರೆ 1 ಇಂಟು C ಮಾಡಿದ್ರೆ C ಬರುತ್ತೆ. ಸೊ ಇದನ್ನು 1.25 C. ಸೊ ಈ ಪ್ಲಸ್ ಸಿನ ಈ ಈಸ್ ಈಕ್ವಲ್ಟಿಂದ ಈ ಕಡೆ ತಂದರೆ ಇಲ್ಲೇನಿಲ್ಲ ಅಂದರೆ 1 C ಆಗುತ್ತೆ, 1 C ಆಗುತ್ತೆ. ಇದನ್ನು ಈ ಕಡೆ ತಂದರೆ ಈಸ್ ಈಕ್ವಲ್ಟಿಂದ ಈ ಕಡೆ ತಂದರೆ ಪ್ಲಸ್ 62,500 ಆಗುತ್ತೆ. ಇಲ್ಲಿ 1.25 C ಮೈನಸ್ 1 C ಮಾಡಿದ್ರೆ ನಮಗೆ 0.25 C ಬರುತ್ತೆ. ಆ್ಯಂಡ್ ಆ್ಯಸ್ ಇಟ್ ಈಸ್ 62,500. ಇವಾಗ ಇಲ್ಲಿ ಸಿನ ಹಾಗೆ ಉಳಿಸ್ಕೊಳ್ಳಿ. 62,500 ಡಿವೈಡೆಡ್ ಬೈ 0.25ನ ಕೆಳಗಡೆ ತನ್ನಿ. ಅಂದರೆ 62,500
ಇಲ್ಲಿ 62,500 ಡಿವೈಡೆಡ್ ಬೈ 0.25 ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಎಷ್ಟು ಸಿಗುತ್ತೆ ಅಂದರೆ 2,50,000 ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಎಸ್, ಇಲ್ಲಿ ಕನ್ಫ್ಯೂಷನ್ ಆದರೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಆಪ್ರೇಟಿಂಗ್ ಲಿವರೇಜ್ಗೆ ಏನಂತ ಅಂದರೆ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಇಲ್ಲಿ ನಮಗೆ EBIT ಕಾಂಟ್ರಿಬ್ಯೂಷನ್ನು ಗೊತ್ತಿಲ್ಲ, EBIT ಗೊತ್ತಿಲ್ಲ. ಆದರೆ EBIT ಫಾರ್ಮುಲಾ ಏನು ಹೇಳುತ್ತೆ ಅಂತ ಅಂದರೆ ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ EBIT ಸಿಗುತ್ತೆ. ಬಟ್ ನಮಗೆ ಪ್ರಾಬ್ಲಮಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ಎಷ್ಟಂತ ಅಂದರೆ 50,000. ಸೊ ಆಪ್ರೇಟಿಂಗ್ ಲಿವರೇಜ್ ನಮಗೆ ಗೊತ್ತು, OL = ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ಆಪ್ರೇಟಿಂಗ್ ಲಿವರೇಜ್ ಎಷ್ಟಿದೆ ಅಂತ ಅಂದರೆ 1.25 ಇದೆ. = ಕಾಂಟ್ರಿಬ್ಯೂಷನ್ಗೆ C ಅಂತ ತೊಗೊಂಡಿದ್ದೀನಿ. ಇಲ್ಲಿ ಕಾಂಟ್ರಿಬ್ಯೂಷನ್ C ಮೈನಸ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತಂದರೆ 50,000 ಇದೆ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸಿಂಪಲ್ 1.25 C ಅಂತ ಅಂದರೆ 1.25 ಇಂಟು C ಮಾಡಿದ್ರೆ 1.25 C ಬರುತ್ತೆ. ಆ್ಯಂಡ್ 1.25 ಇಂಟು 50,000 ಮಾಡಿದ್ರೆ 60,500 ಬರುತ್ತೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. = C ಇಂಟು 1 ಮಾಡಿದ್ರೆ C ಬರುತ್ತೆ. ಇಲ್ಲೇನಿಲ್ಲ ಅಂದರೆ 1. ಸೊ ಇದನ್ನು 1C ಇಂದ ಇದ್ ಕಡೆ ತಂದಾಗ ಆ್ಯಸ್ ಇಟ್ ಈಸ್ 1.25 C ಮೈನಸ್ 1C ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.25 C. ಇಲ್ಲಿ 62,500 ಇರುತ್ತೆ. C = ಕಾಂಟ್ರಿಬ್ಯೂಷನ್ ಅಲ್ಲಿಗೆ ಎಷ್ಟು ಸಿಗುತ್ತೆ ಅಂದರೆ 62,500 ಡಿವೈಡೆಡ್ ಬೈ 0.25 ಮಾಡಿದ್ರೆ ನಮಗೆ 2,50,000 ಇಸ್ ದ ಕಾಂಟ್ರಿಬ್ಯೂಷನ್. ಇವಾಗ ಇನ್ಕಮ್ ಸ್ಟೇಟ್ಮೆಂಟ್ನ ಮಾಡೋಣ. ಇದ್ರ ಮೇಲೆ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟು ಸೇಲ್ಸ್ ಎಷ್ಟಿದೆ 10 lakh ಇದೆ. ಈಗ ಸೇಲ್ಸಿಂದ ನಾವು ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಲೆಸ್ ವೇರಿಯಬಲ್ ಕಾಸ್ಟು ನಮಗೆ ಇದು ಗೊತ್ತಿಲ್ಲ. ಸೊ ಕಾಂಟ್ರಿಬ್ಯೂಷನ್ ಗೊತ್ತಿದೆ ಎಷ್ಟು ಅಂತ 2,50,000. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ನ ಬರೀರಿ 2,50,000. ಈ 10 lakh ಇಂದ 2,50,000ನ ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೆ ಅದೇ 7,50,000 ಕಾಂಟ್ರಿಬ್ಯೂಷನ್ ಆಗುತ್ತೆ. ಆವಾಗ ಕಾಂಟ್ರಿಬ್ಯೂಷನ್ ವೇರಿಯಬಲ್ ಕಾಸ್ಟು 7,50,000 ಆಗುತ್ತೆ, ಕಾಂಟ್ರಿಬ್ಯೂಷನ್ 2,50,000 ಆಗುತ್ತೆ. ಸೊ ಇದರಿಂದ ಫಿಕ್ಸ್ಡ್ ಕಾಸ್ಟ್ 50,000ನ ಲೆಸ್ ಮಾಡಿದ್ರೆ ನಮಗೆ EBIT 2 lakh ಸಿಗುತ್ತೆ. ಆ್ಯಂಡ್ ಆದಮೇಲೆ ಇಂಟ್ರೆಸ್ಟ್ ಪರ್ ಇಯರ್ 1 lakh ಅಂತ ಹೇಳಿದ್ದಾರೆ. ಲೆಸ್ ಇಂಟ್ರೆಸ್ಟ್ ಮಾಡಿದ್ರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸು 1 lakh ಇರುತ್ತೆ. ಸೊ ಇಲ್ಲಿ ಟ್ಯಾಕ್ಸ್ ಇಲ್ಲ, ಡೈರೆಕ್ಟಾಗಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ 1 lakh. ಸೊ ಇಲ್ಲಿ ಇನ್ಕಮ್ ಸ್ಟೇಟ್ ಇನ್ನೊಂದ್ಸರಿ ಹೇಳ್ತೀನಿ. ಸೇಲ್ಸು 10 lakh ಇದೆ ಪ್ರಾಬ್ಲಮಲ್ಲಿ. ಆ್ಯಂಡ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 2,50,000 ಬಂದಿದೆ. ಸೊ ಈ ಸೇಲ್ಸ್ಗೂ ಕಾಂಟ್ರಿಬ್ಯೂಷನ್ ಡಿಫ್ರೆನ್ಸ್ ಅಮೌಂಟೇ ನಮಗೆ ವೇರಿಯಬಲ್ ಕಾಸ್ಟ್ ಆಗುತ್ತೆ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ = ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ 50,000ನ ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸು 2 lakh ಇರುತ್ತೆ. ಸೊ ಈ EBITನಲ್ಲಿ ನಾವು ಇಂಟ್ರೆಸ್ಟನ್ನ ಲೆಸ್ ಮಾಡಿದ್ರೆ, ಇಂಟ್ರೆಸ್ಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 1 lakh ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸು 1 lakh ಬರುತ್ತೆ. 2 lakh ಇಂದ 1 lakh ಲೆಸ್ ಮಾಡಿದ್ರೆ 1 lakh ಬರುತ್ತೆ. ಇಲ್ಲಿ ಟ್ಯಾಕ್ಸು ನಿಲ್ಲು, ಯಾವುದೇ ಥರ ಟ್ಯಾಕ್ಸ್ ಹೇಳಿಲ್ಲ. ಸೊ ಡೈರೆಕ್ಟಾಗಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸು 1 lakh ಆಗುತ್ತೆ. ಇವಾಗ ಫೈನಾನ್ಷಿಯಲ್ ಲಿವರೇಜು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಒನ್ಸ್ ಅಗೇನ್ ಫೈನಾನ್ಷಿಯಲ್ ಲಿವರೇಜ್ಗೆ ಏನು ಫಾರ್ಮುಲಾ ಅಂದರೆ EBIT ಡಿವೈಡೆಡ್ ಬೈ EBIT. EBIT ಎಷ್ಟಿದೆ 2 lakh ಇದೆ, EBIT 1 lakh ಇದೆ. ಸೊ ಇಲ್ಲೂ 2 times ಬರುತ್ತೆ. ಸೊ ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿದಾಗ 2 times ಬಂದಿದೆ, ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿದಾಗ 2 times ಬಂದಿದೆ. ಅದಾದಮೇಲೆ ಅರ್ನಿಂಗ್ ಪರ್ ಶೇರ್ ಮಾಡಬೇಕು. ಸೊ ಅರ್ನಿಂಗ್ ಪರ್ ಶೇರ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ. ಸೊ ಇಲ್ಲಿ ಏನಂತ ಅಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂತಂದರೆ ಇದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸು 1 lakh ಇದೆ. ಸೊ ಇಲ್ಲಿ ಏನಂತ ಅಂದರೆ ಅವರೇ ಹೇಳಿದ್ದಾರೆ ಗಿವ್ ದಟ್ ಈಕ್ವಿಟಿ ಡಿವಿಡೆಂಡ್ ಪರ್ ಶೇರ್ ಇಸ್ ₹2 ಅಂತ. ಸೊ EPS ಆಲ್ರೆಡಿ ಕೊಟ್ಟಿದ್ದಾರೆ 2. ಸೊ ಅರ್ನಿಂಗ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಹೋಲ್ಡರ್ಸು 1 lakh ಇದೆ. ಬಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ X. ಸೊ ಇದು ಸಿಂಪಲ್ಲು ಮ್ಯಾಥಮೆಟಿಕಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಏನಂತ ಅಂದರೆ 2 × X 2X = 1 lakh. X = 1 lakh ಡಿವೈಡೆಡ್ ಬೈ 2 ಮಾಡಿದ್ರೆ ಟೋಟಲ್ಲು 50,000 ಶೇರ್ಸ್. 50,000 ಶೇರ್ಸ್ ಇದೆ, ಅದಕ್ಕೆ EAT 1 lakh ಇದೆ. ಸೊ ಅಲ್ಲಿ ಏನಂತಂದರೆ 1 lakh ಡಿವೈಡೆಡ್ ಬೈ 50,000 ಮಾಡಿದ್ರೆ ನಮಗೆ EPS ಎಷ್ಟು ಸಿಗುತ್ತೆ ಅಂದರೆ ₹2 ಸಿಗುತ್ತೆ. ಆಲ್ರೆಡಿ EPSನ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಮಗೆ ಸ್ವಲ್ಪ ಈ ರೀತಿ ಟ್ರಿಕ್ಕಿಯಾಗಿ ಕೇಳಿದಾಗಲೂ ಕೂಡ ಮಾಡೋದು ಗೊತ್ತಿರಬೇಕು. ಇದನ್ನು ಕೂಡ ಸೆಕ್ಷನ್ C ಅಥವಾ Bಗೆ 4 marks ಅಥವಾ 12 marksಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಸೊ ಇದು ಲಾಸ್ಟ್ 1 year ರಿಪೀಟ್ ಆಗಿತ್ತು. ಸೊ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ವಾಚಿಂಗ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಡೂ ವೆಲ್. ಥ್ಯಾಂಕ್ ಯು.